ಸುಳ್ಳು ಸುದ್ದಿ ಹಬ್ಬಿಸಿದವರ ಮೇಲೆ ಸಿಡಿದೆದ್ದ ಬೆಳಗಾವಿ ಸಾಹುಕಾರ ಸತೀಶ್ ಜಾರಕಿಹೊಳಿ ವಿರುದ್ಧ ಸುಳ್ಳು ಸುದ್ದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಡಿದೆದ್ದ ಸಾಹುಕಾರ ಸುಳ್ಳು ಸುದ್ದಿ ಹಬ್ಬಿಸಿದವರ ಮೇಲೆ ಸಿಡಿದೆದ್ದಿದ್ದಾರೆ. ಬೆಳಗಾವಿ ಸಾಹುಕಾರ ಸತೀಶ್ ಜಾರಕಿಹೊಳಿ ವಿರುದ್ಧ ಸುಳ್ಳು ಸುದ್ದಿ. ಸತೀಶ್ ಜಾರಕಿಹೊಳಿಯಿಂದ ಸಹಿ ಸಂಗ್ರಹ ಎಂಬ ನಕಲಿ ಸುದ್ದಿ. 2 ಫೇಸ್ಬುಕ್ ಖಾತೆಗಳ ವಿರುದ್ಧ ಬೆಳಗಾವಿಯಲ್ಲಿ ಎಫ್ಐಆರ್. ಸುಳ್ಳು ಪ್ರಚೋದನಾತ್ಮಕ ಸುದ್ದಿ ಹಬ್ಬಿಸಿದ ಆರೋಪದಡಿ ಕೇಸ್. ಬೆಳಗಾವಿ ಜಿಲ್ಲಾ ಸಿಇಎನ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ನಿಪ್ಪಾಣಿಯ ರಾಜಶೇಖರ್ ತಳವಾರ ವಿರುದ್ಧ ದೂರಿನ ಮೇರೆಗೆ ಕೇಸ್. ಕರುನಾಡ ಕುರುಬಗೌಡರು ಹೆಸರಿನ ನಕಲಿ ಫೇಸ್ಬುಕ್ ಖಾತೆ, ಬಂಡಾಯದ ಧ್ವನಿ ಹೆಸರಿನ ಫೇಸ್ಬುಕ್ ಖಾತೆ ಮೇಲೂ ಕೇಸ್ ಆಗಿದೆ. ಸಿದ್ದರಾಮಯ್ಯಗೆ ಸತೀಶ್ ದ್ರೋಹ ಎಂದು ಆರೋಪಿಸಿದ್ದ ಪೇಜ್ ಇದು. ಸತೀಶ್ ಜಾರಕಿಹೊಳಿ ಹೆಸರು ಹಾಗೂ ಪ್ರತಿಷ್ಠೆಗೆ ಧಕ್ಕೆ ಯತ್ನ ಆರೋಪದಡಿ ಕೇಸ್ ದಾಖಲಾಗಿದೆ. ಕುರುಬ ವಾಲ್ಮೀಕಿ ಸಮುದಾಯಗಳ ನಡುವೆ ಬೆಂಕಿ ಹಚ್ಚಲು ಯತ್ನ ಆರೋಪ ಇದು. ಪ್ರಕರಣದ ದಾಖಲಿಸಿಕೊಂಡ ಬೆಳಗಾವಿ ಸಿಇಎನ್ ಪೊಲೀಸರಿಂದ ತನಿಖೆ ಮುಂದುವರೆದಿದೆ. ಸುಳ್ಳು ಸುದ್ದಿ ಹಬ್ಬಿಸಿದವರ ಮೇಲೆ ಬೆಳಗಾವಿ ಸಾಹುಕಾರ ಸತೀಶ್ ಜಾರಕಿಹೊಳಿ ಸಿಡಿದೆದ್ದಿದ್ದಾರೆ. ಸತೀಶ್ ಜಾರಕಿಹೊಳಿಯಿಂದ ಸಹಿ ಸಂಗ್ರಹ ಎಂಬ ನಕಲಿ ಸುದ್ದಿ. ಇನ್ನು 2 ಫೇಸ್ಬುಕ್ ಖಾತೆಗಳ ವಿರುದ್ಧ ಬೆಳಗಾವಿಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಸುಳ್ಳು ಪ್ರಚೋದನಾತ್ಮಕ ಸುದ್ದಿ ಹಬ್ಬಿಸಿದ ಆರೋಪದಡಿ ಕೇಸ್ ದಾಖಲಾಗಿದೆ. ಬೆಳಗಾವಿ ಜಿಲ್ಲಾ ಸಿಇಎನ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲು. ನಿಪ್ಪಾಣಿಯ ರಾಜಶೇಖರ್ ತಳವಾರ ದೂರಿನ ಮೇರೆಗೆ ಕೇಸ್ ದಾಖಲಾಗಿದೆ. ಕರುನಾಡ ಕುರುಬಗೌಡರು ಹೆಸರಿನ ನಕಲಿ ಫೇಸ್ಬುಕ್ ಖಾತೆ ಮತ್ತು ಬಂಡಾಯದ ಧ್ವನಿ ಹೆಸರಿನ ಫೇಸ್ಬುಕ್ ಖಾತೆ ಮೇಲೂ ಕೇಸ್ ಆಗಿದೆ. ಸಿದ್ದರಾಮಯ್ಯಗೆ ಸತೀಶ್ ದ್ರೋಹ ಎಂದು ಆರೋಪಿಸಿದ್ದ ಪೇಜ್ ಇದು. ನೋಡಿ, ಒಬ್ಬ ವ್ಯಕ್ತಿಯ ಕುರಿತಾಗಿ ಫೇಸ್ಬುಕ್ ಖಾತೆಗಳಲ್ಲಿ ರಾಜಕೀಯ ಆಗಿರ್ಬೋದು, ಸೆಲೆಬ್ರಿಟೀಸ್ಗಳು ಅಂತ ಆಗಿರ್ಬೋದು, ಸೆಲೆಬ್ರಿಟೀಸ್ಗಳನ್ನ ಹೊರತುಪಡಿಸಿ ರಾಜಕೀಯವಾಗಿ ನೋಡೋದಾದ್ರೆ ಈಗ ಸದ್ಯಕ್ಕೆ ಪ್ರಚೋದನಾತ್ಮಕ ಒಂದಿಷ್ಟು ಪೋಸ್ಟ್ಗಳನ್ನು ಹಾಕುವಂಥದ್ದು, ಸುಳ್ಳು ಸುದ್ದಿ ಯಾವುದೋ ಒಂದು ಪೋಸ್ಟನ್ನು ಹಾಕಿ ಹರಿಬಿಡುವಂಥದ್ದು, ಯಾವುದೋ ಒಂದು ಪೋಸ್ಟರ್ ಹಾಕೋದು, ಅದಕ್ಕೆ ಇನ್ನೊಂದು ಇಲ್ಲೋದು ಏನೋ ಟೆಕ್ಸ್ಟನ್ನು ಆ್ಯಡ್ ಮಾಡೋದು, ಇನ್ನು ಅದ್ರ ಜೊತೆಗೆ ಏನಾದರೂ ಸುಳ್ಳು ಸುದ್ದಿಯನ್ನು ಹಬ್ಬಿಸುವಂಥದ್ದು, ಇವೆಲ್ಲವೂ ಕೂಡ ನಡೀತಾ ಇರುತ್ತೆ. ಇದರ ವಿರುದ್ಧ ಸಾಹುಕಾರ ಸಿಡಿದೆದ್ದಿದ್ದಾರೆ. ಜಾರಕಿಹೊಳಿ ಕೇಸನ್ನು ದಾಖಲಿಸಿರುವಂಥದ್ದು. ಅಂದರೆ ಸಿದ್ದರಾಮಯ್ಯ ಅವರಿಗೆ ಸತೀಶ್ ಜಾರಕಿಹೊಳಿ ಅವರಿಂದ ದ್ರೋಹ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅಂದರೆ ಈಗ ಇತ್ತೀಚೆಗೆ ಒಂದು ಸುದ್ದಿ ಹರಿದಾಡ್ತಾ ಇತ್ತು. ಅಂದರೆ ಸತೀಶ್ ಜಾರಕಿಹೊಳಿ ಈತ ಸಿದ್ದರಾಮಯ್ಯ ಅವರ ಬನ ಅಂತ ಹೇಳೋದು ಅಷ್ಟು ಈಸಿ ಆಗಿಲ್ಲ. ಡಿ.ಕೆ. ಶಿವಕುಮಾರ್ ಬನಾನ ಅಂತಾನೂ ಕೂಡ ತಿಳ್ಕೊಳ್ಳೋಕ್ಕಾಗೋದಿಲ್ಲ ಅಂತ. ಅಂದರೆ ಈ ಬನ ಬಡಿದಾಟ ಏನಿರುತ್ತಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟದ್ದು ಒಂದಿಷ್ಟು ಸುದ್ದಿಗಳು ಅಲ್ಲಿ ಇಲ್ಲಿ ಹರಿದಾಡ್ತಾ ಇತ್ತು. ಇನ್ನು ಕುರುಬ ಸಮುದಾಯದ ಸಿದ್ದರಾಮಯ್ಯ ಹಿಂದ ನಾಯಕ, ಅವರನ್ನು ಕೆಳಗಿಳಿಸಬಾರ್ದು, ಅವರೇ ಸಿದ್ದರಾಮಯ್ಯ ಅವರೇ CM ಆಗಿ ಮುಂದುವರಿಬೇಕು ಅನ್ನುವಂಥ ಏನು ಫೈಟ್ ನಡೀತಾ ಇತ್ತಲ್ಲ, ಕುರುಬ ವರ್ಸಸ್ ವಾಲ್ಮೀಕಿ ಅನ್ನುವಂಥ ಫೈಟು. ಅಂದರೆ ಅಲ್ಲಿ ಜಾರಕಿಹೊಳಿ ಮತ್ತು ಸತೀಶ್ ಜಾರಕಿಹೊಳಿ ಮತ್ತು ಸಿದ್ದರಾಮಯ್ಯ ಅವರ ಅಪೋಸಿಟ್ ಅಂತ, ಅಂದರೆ ಸತೀಶ್ ಜಾರಕಿಹೊಳಿ ವರ್ಸಸ್ ಸಿದ್ದರಾಮಯ್ಯ ಅನ್ನುವಂಥ ರೀತಿಯಲ್ಲಿ ಬಿಂಬಿಸ್ತಾ ಇತ್ತು ಈ ಪೋಸ್ಟ್ನ, ಈ ಒಂದು ಪೇಜ್ನಲ್ಲಿರುವಂಥ ಪೋಸ್ಟ್. ಸೊ ಹೀಗಾಗಿ ಇಲ್ಲದ ಸಲ್ಲದ ಆರೋಪಗಳು, ಪ್ರಚೋದನಾತ್ಮಕ ಹೇಳಿಕೆಗಳನ್ನು ಹುಟ್ಟಾಕ್ತಾ ಇದ್ದಾರೆ. ಜನರನ್ನ ತಪ್ಪು ದಾರಿಗೆ ಎಳೆಯುವಂಥ ಕೆಲಸ ಆಗ್ತಾ ಇದೆ. ಜನಗಳಿಗೆ ಗೊಂದಲ ಮಾಡ್ತಾ ಇದ್ದಾರೆ, ಇಲ್ಲ ಸಲ್ಲದ ಆರೋಪವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಈ ಪೇಜ್ಗಳ ಮೇಲೆ ಕೇಸ್ ದಾಖಲಾಗಿದೆ. ಇದರ ಬಗ್ಗೆ ಸಿಇಎನ್ ಪೊಲೀಸರು ತನಿಖೆಯನ್ನು ಸಹಿತ ನಡೆಸ್ತಾ ಇದ್ದಾರೆ. ಅದರ ಬಗ್ಗೆ ವಿಸ್ತೃತವಾಗಿ ತನಿಖೆ ಆಗುತ್ತೆ. ಯಾವ ಒಂದು ಸಾಕ್ಷಿಯನ್ನ ಇಟ್ಕೊಂಡು, ಯಾವ ಒಂದು ಪ್ರೂಫನ್ನು ಇಟ್ಕೊಂಡು ಈ ರೀತಿಯಾಗಿ ಆರೋಪ ಮಾಡಿದ್ರಿ ಅಂತ ಪೊಲೀಸರು ಸರಿಯಾಗಿ ಕ್ಲಾಸ್ ತೆಗೆದುಕೊಳ್ತಾರೆ.